ನಮಸ್ಕಾರ ಎಲ್ರಿಗೂ. ನಿನ್ನೆಯಿಂದ ಮುಕುಳಪ್ಪ ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ಕೊಡಕತ್ತಾನ. ಬೆಳಗ್ಗಿನ ಒಂದು ಸ್ಟೇಟ್ಮೆಂಟ್ ಕೊಟ್ಟಾನ. ಅಪ್ಪಟ್ಟ ಕನ್ನಡಿಗ ಹಿಂದೂ ಅಂತ ಹೇಳ್ಕೊಂಡಾನ. ಆ ಹುಡುಗಿಗ ತನ್ನ ಧರ್ಮದೊಳಗೆ ಇರ್ಲಿ, ಹಿಂದೂ ಧರ್ಮವನ್ನ ಪಾಲನೆ ಮಾಡಿ, ನನ್ನ ಧರ್ಮವನ್ನ ನಾನ್ ಪಾಲನೆ ಮಾಡ್ತೀನಿ ಅಂತ ಹೇಳ್ಯಾನ. ಮುಕುಳಪ್ಪ ನಿನ್ನೆ ನಿನ್ನ ಸ್ಟೇಟ್ಮೆಂಟ್ ನೋಡಿ ಜನ ಕನ್ಫ್ಯೂಸ್ ಆಗ್ಬಿಟ್ರೆ. ಒಂದ್ ಯೂಟ್ಯೂಬ್ ದಾಗ ವಿಡಿಯೋ ನೋಡಿದೆ. ಒಂದು ಸಂಘಟನೆಯವರು ಮುಕುಳಪ್ಪಗ ಮತ್ತು ಮುಕುಳಪ್ಪ ಅವರ ಫ್ಯಾಮಿಲಿಗೆ ಸಪೋರ್ಟ್ ಮಾಡತ್ತಾರ. ಸಪೋರ್ಟ್ ಮಾಡೋದು ತಪ್ಪೇನಲ್ಲ. ನಮ್ಮ ಹಿಂದೂಗಳಲ್ಲೂ ಕೂಡ ಎಷ್ಟೋ ಹತ್ಯೆಗಳು ನಡೆದವ, ಎಷ್ಟೋ ಗಲಾಟೆಗಳು ನಡೆದವ, ಎಷ್ಟೊಂದ್ ಜನಕ್ಕೆ, ಎಷ್ಟೊಂದ್ ಯುವಕರಿಗೆ ಪ್ರಾಬ್ಲಮ್ ಆಗಿದೆ. ಅವಾಗ ಯಾಕೆ ನೀವು ಸಪೋರ್ಟ್ ಮಾಡಕ್ ಬರಲಿಲ್ಲ? ಇವಾಗ ಅವನಿಗೆ ಸಪೋರ್ಟ್ ಮಾಡ್ತಿರುವಂತ ದೊಡ್ಡ ವ್ಯಕ್ತಿಗಳಿಗೆ, ಕೆಲವೊಂದಿಷ್ಟು ಜನರಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಮಾಡ್ರಿ, ತಪ್ಪೇನಿಲ್ಲ. ಆದ್ರ ನಮ್ಮ ಹಿಂದೂಗಳ ಹಬ್ಬಕ್ಕ ಯೂಟ್ಯೂಬ್ ಮುಖಾಂತರ ಅವಹೇಳನ ಅಥವಾ ಧಕ್ಕೆ ಮಾಡುವಂತ ಕಾರ್ಯವನ್ನ ಮಾಡ್ಯಾನ. ಅವಾಗ ಏನ್ ಮಾಡಾಕತ್ತಿದ್ರಿ? ನೋಡ್ಕೊಂತ ಕುಂತಿದ್ರಿ. ಸದ್ಯಕ್ಕೆ ಅವನ ಮೇಲೆ ನಮ್ಗೆ ಯಾವ್ದೇ ದ್ವೇಷ ಇಲ್ಲ. ಅವ್ನ ಎಷ್ಟು ಸತ್ಯ ಹೇಳಿದಾನಲ್ಲ, ಅವ್ನ್ ನಿಜವಾಗ್ಲೂ ಪ್ರೀತಿ ಮಾಡಿದಾನಲ್ಲ, ಅದನ್ನ ನಾವು ಪ್ರೂವ್ ಮಾಡ್ತೀವಿ. ಜನರಿಗೆ ಸತ್ಯ ತಿಳಿಸ್ತೀವಿ. ಎಲ್ಲಾ ದಾಖಲೆಗಳು ನಮ್ಮ ಹತ್ರನೂ ಅದಾವ. ಇಲ್ಲಿ ನಾನು ಅವನ ನಿಜವಾದ ಹೆಸರನ್ನ ಹೇಳ್ತಿಲ್ಲ, ನಿಜವಾದ ಹುಡುಗಿ ಹೆಸರನ್ನ ಹೇಳ್ತಿಲ್ಲ. ಜನರಿಗೆ ಸತ್ಯ ತಿಳಿಸತೀವಿ. ಕೆಲವೊಂದಿಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡದೆ ಅವನಿಗೂ ಸಪೋರ್ಟ್ ಮಾಡಾಕತ್ತಾರ. ಹೋಗ್ಲಿ ಬಿಡು ಬೈ, ಅವ್ರಿಬ್ರು ಮದುವೆ ಆಗಿ ಚಂದ ಅದಾರಲ್ಲ, ಹಂಗ ಹಿಂಗ ಅಂತೇಳಿ. ಬೈ, ಬಹಳಷ್ಟು ಹಿಂದೂ ಹೆಣ್ಮಕ್ಳು ಆ ಒಂದು ಭಾಗಗಳಲ್ಲಿ ರಿಜಿಸ್ಟರ್ ಆಫೀಸ್ ನಲ್ಲಿ ಈ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಮದುವೆ ಆಗ್ಯಾರ. ಅದೆಷ್ಟೋ ಹಿಂದೂ ಹೆಣ್ಮಕ್ಳ ಜೀವನ ಹಾಳಾಗೈತಿ. ಅದ್ರ ತರನ ಈ ಹೆಣ್ಮಗಳ ಜೀವನ ಹಾಳಾಗಬಾರ್ದಂತ ಹೇಳಾಕತ್ತೀವಿ. ಎಲ್ಲಾ ಸೆಕ್ಯುಲರ್ ಮಕ್ಕಳಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಅವ್ನು ನಿಜವಾಗ್ಲೂ ಮನಸ್ಸಿಂದ ಅವಳನ್ನ ಪ್ರೀತಿ ಮಾಡಿದ್ದಾಗಿದ್ರೆ ಅವ ಧಾರವಾಡದಾಗ ಮದ್ವೆ ಆಗ್ತಿದ್ದ, ರಿಜಿಸ್ಟರ್ ಆಫೀಸ್ನಾಗ. ಅವ ಹುಬ್ಬಳ್ಳಿಗೆ ಬಂದ್ ಮದ್ವೆ ಆಗ್ತಿದ್ದ. ಮುಂಡಗೋಡಗೆ ಯಾಕೆ ಹೋದ? ಅಲ್ಲಿ ಕೆಲವೊಂದಿಷ್ಟು ಗದ್ದಲಗಳಾಗ್ಯಾವ. ಅದನ್ನ ತಿಳಿಸ್ತೀವಿ. ನಿಮ್ ಕೆಲಸ ನೀವು ಮಾಡ್ರಿ, ನಮ್ ಕೆಲಸ ನಾವು ಮಾಡ್ತೀವಿ. ಚಿನ್ನಲಿ ಮಕ್ಕಳ ನಿಮ್ಗ ಅಷ್ಟ ಅವನ ಮ್ಯಾಗ ಪ್ರೀತಿ ಗೌರವ ಅಷ್ಟೊಂದು ಇತ್ತಂದ್ರ ಹೋಗಿ ನಿಮ್ ಅಕ್ಕ ತಂಗ್ಯಾರನ್ನ ಇನ್ನೊಂದು ಮದ್ವಿ ಮಾಡಿಸ್ರಿ.